ಸಂವಿಧಾನ ದಿನದ ಅಂಗವಾಗಿ ತುಮಕೂರು ವಿಶ್ವವಿದ್ಯಾನಿಲಯದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ವತಿಯಿಂದ ಆಯೋಜಿಸಲಾಗಿದ್ದ ಸಂವಿಧಾನ ದಿನಾಚರಣೆಗೆ ಕುಲಪತಿ ಪ್ರೊಫೆಸರ್ ಎಂ. ವೆಂಕಟೇಶ್ವರಲು ಚಾಲನೆ ನೀಡಿದರು. ಪರೀಕ್ಷಾಂಗ ಕುಲಸಚಿವ ಪ್ರೊಫೆಸರ್ ಎಂ. ಕೊಟ್ರೇಶ್, ಮೈಸೂರಿನ ಅಬ್ದುಲ್ ನಜೀರ್ ಸಾಬ್, ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಪ್ರಾಧ್ಯಾಪಕ ಡಾಕ್ಟರ್ ಡಿ.ಜೆ. ಶಶಿಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಮಾತನಾಡಿದ ಪ್ರೊಫೆಸರ್ ಎಂ. ವೆಂಕಟೇಶ್ವರಲು, ಭಾರತದ ಸಂವಿಧಾನ ದೇಶಕ್ಕೆ ಮಾದರಿಯಾಗಿದೆ. ಮಹಿಳೆಯರಿಗೆ ಮತದಾನದ ಹಕ್ಕನ್ನು ಒದಗಿಸುವ ಮೂಲಕ ಸಮಾನತೆ ಕಲ್ಪಿಸಲಾಗಿದೆ. ಸಂವಿಧಾನ ಗೌರವಿಸುವುದು ನಮ್ಮೆಲ್ಲರ ಹಕ್ಕು ಮತ್ತು ಕರ್ತವ್ಯ ಎಂದರು. ಡಾಕ್ಟರ್ ಡಿ.ಜೆ. ಶಶಿಕುಮಾರ್ ಮಾತನಾಡುತ್ತಾ, ಸಂವಿಧಾನ ರಚನಾ ಸಭೆಯಲ್ಲಿ ದೇಶದ ಐಕ್ಯತೆಯನ್ನು ಪ್ರತಿಪಾದಿಸಿದೆ. ಡಾಕ್ಟರ್ ಅಂಬೇಡ್ಕರ್ ಅವರು ಅದರ ರಚನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಸ್ಮರಿಸಿದರು. ಎಲ್ಲರಿಗೂ ಹೇಳ್ತಾ ಇದ್ದು ನಮಗೆ ತುಂಬ ಸಂತೋಷ ವಿಚಾರ. ಈ ಬೇರೆ ಡೆವಲಪ್ ಕಂಟ್ರೀಸ್ನಲ್ಲಿ ವುಮೆನ್ಗೆ ನೆಗ್ಲೆಕ್ಟ್ ಮಾಡ್ತಿದ್ರು, ಬಟ್ ಇಂಡಿಯಾದಲ್ಲಿ ಸಾಕಷ್ಟು ಮುಂಚಿತವಾಗಿ ವೋಟ್ ರೈಟ್ ಕೊಟ್ಟಿದ್ದಾರೆ. ಇವೆಲ್ಲ ಸಂವಿಧಾನದಲ್ಲಿ ಇದ್ದ ಮೂಲಭೂತ ಸೌಕರ್ಯಗಳು. ಹಾಗಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿ 76ನೇ ಸಂವಿಧಾನ ದಿನಾಚರಣೆಯನ್ನು ವಿಜೃಂಭಣವಾಗಿ ನಾವು ಮಾಡ್ಕೊತಾ ಇದ್ವಿ. ಅದು ಗೌರವ ಕೊಡಬೇಕಂದ್ರೆ ನಾವೇನು ಇವತ್ತು ತಗೊಂಡಿದ್ವಿ ಅದು ಚಾಚು ತಪ್ಪದೆ ನಾವು ಜೀವನದಲ್ಲಿ ಪಾಲನೆ ಮಾಡಬೇಕಂತ ಹೇಳಿ ಭಾಗ ಆಗ್ಬೇಕು ಅಂತ ಹೇಳಿ ಏನು ಪ್ರಸ್ತಾಪವನ್ನ ಮಾಡ್ತಾ ಇದ್ದಾರೆ, ಅವ್ರಿಗೆ ಒಂದು ಫೈನ್ ಡೇ ಅನ್ನಿಸ್ಬೋದು. ದೇ ಥಿಂಕ್ ದಟ್ ಯುನೈಟೆಡ್ ಇಂಡಿಯಾ ಈಸ್ ಬೆಟರ್ ದ್ಯಾನ್ ಈವನ್ ಫಾರ್ ದೆಮ್ ಅಂತ ಹೇಳಿ. ಅಂದ್ರೆ ಅವರಿಗೆ ಮುಂದೆ ಒಂದು ದಿನ ಏನು ಈ ಒಂದು ನಾವು ಒಂದು ಒಕ್ಕೂಟ ಭಾರತದಲ್ಲಿ ಇದ್ದಿದ್ರೆ ಒಳ್ಳೇದಾಗಿರ್ತಾ ಇತ್ತೋ ಏನೋ ಅಂತ ಹೇಳಿ ಮುಂದೊಂದು ದಿನ ಮುಸ್ಲಿಂ ಲೀಗ್ ಅವರಿಗೆ ಅನ್ನಿಸ್ಬೋದು ಅಂತ ಹೇಳಿ ಅಂಬೇಡ್ಕರ್ ಅವತ್ತು ಅಂದೇ ಪ್ರತಿಪಾದನೆಯನ್ನ ಮಾಡ್ತಾರೆ.